ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ಅಂಜನ್ TV1 ನ್ಯೂಸ್. ಸಾರ್ವಜನಿಕ ಸರ್ಕಾರ ಸಮಸ್ಯೆ ಪರಿಹಾರ, ಜನ ಕಲ್ಯಾಣ, ಸರ್ವ ಜನರ ಕಲ್ಯಾಣ, ಶಕ್ತಿಶಾಲಿ ಶಕ್ತಿ ಅಂಜನ್ ಮೀಡಿಯಾ ಸೇವೆಯಲ್ಲಿ ಅಂಜನ್ TV1 ಅಧಿಕಾರದಲ್ಲಿ ಅಂಜನ್ ಕಂಪ್ಯೂಟರ್ ವಿದ್ಯಾರ್ಥಿ ಸಮ್ಮುಖದಲ್ಲಿ ಸರ್ವ ಜನರ ನಡುವೆ ಬಡತನಕ್ಕೆ ಪರಿಹಾರವಾಗಿ ನಿರುದ್ಯೋಗ ಸಮಸ್ಯೆ ನಿವಾರಣೆ, ಸಮಾಜದ ಅಭಿವೃದ್ಧಿಗೆ, ದೇಶದ ಪ್ರಗತಿಗೆ, ಪ್ರತಿ ಹಳ್ಳಿ ನಗರ ಪ್ರದೇಶದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕಂಪ್ಯೂಟರ್ ಶಿಕ್ಷಣ, ಪ್ರತಿ ಮನೆಗೆ ಕಂಪ್ಯೂಟರ್ ಉದ್ಯೋಗ, ಪ್ರತಿಯೊಬ್ಬರ ಜೀವಿತ ಸುಖ ಸಂತೋಷದ ಉಲ್ಲಾಸ, ಪ್ರತಿಯೊಬ್ಬರ ಜೀವನವು ತುಂಬಿ ತುಳುಕುತ್ತಾ ಆನಂದ. ಸೊ ಸಬ್ಸ್ಕ್ರೈಬರ್, ಶೇರ್, ಲೈಕ್, ಕಾಮೆಂಟ್, ಲಿಂಕ್ ನಿಮ್ಮ ಅಂಜನ್ TV1 ನ್ಯೂಸ್ ಯಾಜಮಾನರು. ಅರಸೀಕೆರೆ ಗ್ರಾಮ ಪಂಚಾಯಿತಿ ಮಠದಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳಿಂದ ಜನಸಂಪರ್ಕ ಸಭೆ. ಕರ್ನಾಟಕ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನಿಡಗಲ್ ಹೋಬಳಿ ವ್ಯಾಪ್ತಿಯ ಅರಸೀಕೆರೆ ಗ್ರಾಮ ಪಂಚಾಯಿತಿ ಮಟ್ಟದ ಜನಸಂಪರ್ಕ ಸಭೆ ನಡೆಸಿ ಸಾರ್ವಜನಿಕರ ಕಂದು ಕುರಿತುಗಳನ್ನು ಆಲಿಸಿ ನಂತರ ಅಹವಾಲು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಕಾಮನಟ್ಟಿ ಗ್ರಾಮದ ಶಾಲೆ ಮಕ್ಕಳು ಶಾಸಕ HV ವೆಂಕಟೇಶನ್ನು ಭೇಟಿ ಮಾಡಿ ತಮ್ಮೂರಿಗೆ ಬಸ್ಸು ಸಮಸ್ಯೆಯ ಬಗ್ಗೆ ಪ್ರಸ್ತಾಪ ಮಾಡಿದರು. ತಕ್ಷಣವೇ ಶಾಲೆ ಮಕ್ಕಳು ಮನವಿಗೆ ಸ್ಪಂದಿಸಿ ಶಾಸಕರು ಸಭೆಯಲ್ಲಿದ್ದ KSRTC ಬಸ್ ಡಿಪೋ ವ್ಯವಸ್ಥಾಪಕರನ್ನು ಕರೆದು 1 ಅಥವಾ 2 ದಿನಗಳಲ್ಲಿ ಕಾಮನಟ್ಟಿಗೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಹೇಳಿ ಮಕ್ಕಳು ಕಷ್ಟಕ್ಕೆ ಸ್ಪಂದಿಸಿ ಭರವಸೆ ಸೂಚಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರಿಂದ ಸಾರ್ವಜನಿಕರ ಹಲವು ಸಮಸ್ಯೆಗಳಿಗೆ ಪರಿಹಾರವೂ ದೊರೆಯಲಾಯಿತು. ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳಾದ ವರದರಾಜು ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್, ಅಭಿವೃದ್ಧಿ ಅಧಿಕಾರಿಗಳಾದ ಸಂತೋಷ್ ಸಿಂಗ್, ಕಾರ್ಯದರ್ಶಿಗಳಾದ ನಾಗಣ್ಣ, ಚಿನ್ನಂನಹಳ್ಳಿ ಸೂರ್ಯಪುತ್ರ, ಡಿ ಮಂಜುನಾಥ್, ವೀರೇಂದ್ರಪ್ಪ, ಹೊನ್ನೇಶ್, ದೊಡ್ಡಣ್ಣ, ಪುಟ್ಟಣ್ಣ, ಪ್ರಕಾಶ್, ವೀರಭದ್ರಪ್ಪ, ಮಲ್ಲೇಶ್, ಜಿಪಂ AEE ಮತ್ತು ಇಂಜಿನಿಯರ್ಗಳು, ಲೋಕೋಪಯೋಗಿ AEE ಮತ್ತು ಇಂಜಿನಿಯರ್ಗಳು, ಕಂದಾಯ ಇಲಾಖೆ, ತೋಟಗಾರಿಕೆ, ಕೃಷಿ ಇಲಾಖೆ, ಪಶು ಇಲಾಖೆ, ಆರೋಗ್ಯ ಇಲಾಖೆ, ರೇಷ್ಮೆ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿ ಇನ್ನೂ ಹಲವು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನನ್ನ ಹೆಸರು ಸುವರ್ಣ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಗ್ರಾಮ ಕಾಮನಹಟ್ಟಿ. ಇಲ್ಲಿ ಬಸ್ ಬಿಡಬೇಕೆಂದು ಕೊಡುತ್ತೇವೆ. ಆದರೆ ಅದರಲ್ಲಿ ತೊಂದರೆಗಳು ಜಾಸ್ತಿ ಆಗುತ್ತವೆ. ಚಿಕ್ಕ ಮಕ್ಕಳು ಕಾಲು ನೋವುತ್ತವೆ ಅಂತ ಸ್ಕೂಲಿಗೆ ರಜಾ ಹಾಕುತ್ತಾರೆ. ಮತ್ತೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುವುದಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗುವುದಿಲ್ಲ. ಹಲವಾರು ತೊಂದರೆಗಳು ಉಂಟಾಗುತ್ತವೆ. ಒಬ್ಬೊಬ್ಬರೇ ಹೋಗುವಾಗ ಹೆದರಿಕೊಳ್ಳುತ್ತೇವೆ. ಅದಕ್ಕೆ ಬಸ್ ಬಿಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಷ್ಟು ಜನ ಬರ್ತಿದ್ದೀರಿ ನೀವು ಕಾಮನಟ್ಟಿಯಿಂದ? 30 ಜನ ಬರ್ತಿದ್ದೀರಾ? ಅಣ್ಣ, ಅದರಲ್ಲಿ ಮೇಜರ್ ಆಗಿ ಹೆಣ್ಣು ಮಕ್ಕಳು ಜಾಸ್ತಿ. ಹೌದಾ? ಒಂದು ಬಸ್ ಅದೇ ಟೈಮಿಂಗ್ಸಲ್ಲಿ ಅದೇ ಕಾಮನಟ್ಟಿಗೆ ಹೋಗಿ ರಿಟರ್ನ್ ಬರೋ ಮಾಡ್ಕೊಂಡು ಕಾಮನಟ್ಟಿಗೆ ಹೋಗಿ ವಾಪಸ್ ಬರ್ತೀವಿ. ಬೆಳಗ್ಗೆ ಅದೇ ಟೈಮೇ ಸಾಯಂಕಾಲ ಟೈಮಿಗೆ ಗೊತ್ತಾಯ್ತು. ಆ ಟೈಮಿಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಿಗೆ ಬರ್ತಾ ಇದೆ. ಬೆಳಗ್ಗೆ 8:30 ಬರ್ತಾರೆ. ಎಲ್ಲ ಕಾಮನಟ್ಟಿ ಇನ್ನೇ 4 ಕಿಲೋಮೀಟರ್ ಹೇಳ್ಬಿಡ್ರಿ. ತುಂಬ ಇದೆ. ನಾಳೆಯಿಂದ ದಯವಿಟ್ಟು ಬರಲಿ. 8:30 ಅರಸೀಕೆರೆ ಸ್ಕೂಲ್ ಮಕ್ಕಳು ಫೀಸ್ ಕೊಡ್ತಾರೆ. ನಾವು ಜನಸಂಪರ್ಕ ಸಭೆ ಮಾಡಿ ನಾಳೆ ಈಗ ಇಲ್ಲಿ ಅರಸೀಕೆರೆ ಬಸ್ ಸ್ಟ್ಯಾಂಡ್ ತುಳುಕೊಂಡು ಬಸ್ನ ಕಾಮನಟ್ಟಿ ಊರು ಬರಲ್ಲ. ಈ ಮಕ್ಕಳು ಮನೆಗೆ ಸ್ಪರ್ಧಿಸಬೇಕು. ಆಗಬೇಕು ಫಸ್ಟ್ ಪ್ರಯಾರಿಟಿ. ಆಮೇಲೆ ಬೆನ್ನ
ನಾಳೆ ಮಾಡಿ ನೋಡಮ್ಮ, ನಾಳೆ ನಾಡಿದ್ದು